ಬಡಿದಾಟ ಜನಾಂದೋಲನಕ್ಕೆ ದೋಸ್ತಿ ತಯಾರಿ ಬಿಜೆಪಿ ವಿರುದ್ಧ ಪೋಸ್ಟರ್ ವಾರ್ ಇದು ಬಿಡದಿ ಬಡಿದಾಟದ ಸ್ಟೋರಿ. ಕಾರಣಕ್ಕೂ ನಾವು ಭೂಮಿ ಕೊಡಕ್ಕಾಗಿಲ್ಲ. ಇವತ್ತು ಒಂದು ಎಕರೆ ತಗೊಂಡು ಪಕ್ಕದಲ್ಲಿ ತೆಗಿಯಕ್ಕಾಗಲ್ಲ ಸರ್. 5 ಎಕರೆನೂ ಹೋಗ್ಬಿಡ್ತದೆ ಸರ್, ಒಂದು ಅರ್ಧ ಎಕರೆನೂ ಉಳಿಯಲ್ಲ. ಒಳ್ಳೆ ರೈಟ್ ಕೊಡ್ತಾ ಇದ್ರೆ ನಮಗೆ ಆ ಜಮೀನು ಕೊಡ್ತಾ ಸರ್ಕಾರ ಕೊಡ್ತಾ ಇದ್ದೀವಿ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ರೈತರಲ್ಲೇ ವ್ಯಕ್ತವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಬೀದಿಗಿಳಿದಿದೆ. ಇವತ್ತು ಬಿಜೆಪಿ ನಿಯೋಗ ಭೇಟಿಯನ್ನು ಕೊಟ್ಟಿದೆ. ಭೂ ಸ್ವಾಧೀನವಾಗುವಂತ ಗ್ರಾಮಗಳಲ್ಲಿ ಬಿಜೆಪಿ ನಾಯಕರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೆಂಪಯ್ಯನಪಾಳ್ಯದಲ್ಲಿ ಬಿಜೆಪಿ ನಾಯಕರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದ ನಿಯೋಗ ಪರಿಶೀಲನೆಯನ್ನ ಮಾಡ್ತಾ ಇದೆ. ಮತ್ತೆ ರೈತರ ಜೊತೆಯಲ್ಲಿ ಈ ಟೌನ್ಶಿಪ್ ವಿಷಯವಾಗಿ, ಭೂ ಸ್ವಾಧೀನ ಪ್ರಕ್ರಿಯೆ ವಿಷಯವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಹಸಿರು ಶಾಲನ್ನ ಹಾಕಿ ರೈತರನ್ನ ಮಾತನಾಡಿಸ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೇನೆ ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ನಿಯೋಗದಲ್ಲಿ ಇದ್ದಾರೆ. ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಭೂ ಸ್ವಾಧೀನವಾಗುವಂತ ಪ್ರದೇಶಗಳಲ್ಲಿ ರೈತರನ್ನ ಸದ್ಯಕ್ಕೆ ಬಿಜೆಪಿ ನಾಯಕರು ಮಾತನಾಡಿಸ್ತಾ ಇದ್ದಾರೆ. ಮತ್ತೆ ಆ ಭೂಮಿಯನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಗುಂಪು ಹೇಳ್ತಿರೋದು ನಾವು ಭೂಮಿ ಕೊಡೋದಕ್ಕೆ ರೆಡಿ ಅಂತ, ಇನ್ನೊಂದು ಗುಂಪು ಫಲವತ್ತಾದ ಭೂಮಿ ಇದು, ಈ ಕೃಷಿಯನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ, ಹಂಗಾಗಿ ನಮ್ಮ ಪ್ರಾಣ ಬೇಕಾದ್ರೆ ಹೋಗ್ಲಿ, ನಾವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಪ್ರಾಣ ಕೊಟ್ಟೇವು ಭೂಮಿ ಕೊಡಲ್ಲ ಅಂತ ಕೂತಿದ್ದಾರೆ. ಹಂಗಾಗಿ ಈಗ ಕೃಷಿ ಭೂಮಿಗೆ ಜಮೀನಿಗೆ ತೆರಳಿದ್ದಾರೆ ಬಿಜೆಪಿ ನಾಯಕರು. ನಿಯೋಗ ಭೇಟಿ ಕೊಟ್ಟಿದೆ. ರೈತರ ಜೊತೆಯಲ್ಲೂ ಕೂತ ಮಾತುಕತೆಯನ್ನು ಅವರು ಮಾಡ್ತಾ ಇದ್ದಾರೆ. ಟೌನ್ಶಿಪ್ ನಿರ್ಮಾಣಕ್ಕೆ ಈಗ ವಿರೋಧವನ್ನ ಒಂದು ಬಣ ವ್ಯಕ್ತಪಡಿಸ್ತಾ ಇದೆ ರೈತರಲ್ಲಿ. ಅಲ್ಲೂ ಕೂಡ ಬಿರುಕು ಮೂಡಿದೆ. ಯಾಕಂದ್ರೆ ಪರ ವಿರೋಧ ಅಭಿಪ್ರಾಯಗಳು ರೈತರಲ್ಲೇ ಮೂಡಿದೆ. ಕೆಲವರು ನಾವು ಕೊಡ್ತೀವಿ ಭೂಮಿ ಅಂತ ಒಪ್ಕೊಂಡಿದ್ದಾರೆ, ಇನ್ ಕೆಲವರು ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕೆಂಪಯ್ಯನ ಪಾಳ್ಯದಲ್ಲಿ ಬಿಜೆಪಿ ನಾಯಕರು ಆ ಭೂಮಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಕೃಷಿ ಭೂಮಿಯನ್ನ. ಅದರ ಜೊತೆಯಲ್ಲಿ ರೈತರ ಜೊತೆಯಲ್ಲೂ ಕೂತು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿವಾದ ಜೋರಾಗ್ತಾ ಇದೆ. ಬಿಡದಿ ಹಳ್ಳಿಗಳಲ್ಲಿ ಬಿಜೆಪಿ ನಾಯಕರು ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೊಡುತ್ತೆ, ಪರಿಶೀಲನೆ ಮಾಡುತ್ತೆ ಅಂತ ಗೊತ್ತಾಗ್ತಾ ಇದ್ದಂಗೆ ದೋಸ್ತಿಗೆ ತಿರುಗೇಟನ್ನ ಕೊಡೋದಕ್ಕೆ ಪೋಸ್ಟರ್ ಕೂಡ ಅಲ್ಲಿ ಜೋರಾಗಿ ಅಂಟಿಸಲಾಗಿದೆ. ಬಿಜೆಪಿ ನಾಯಕರು ತೆರಳುವಂತ ಮಾರ್ಗದಲ್ಲಿ ಪೋಸ್ಟರ್ಗಳನ್ನ ಅಂಟಿಸಲಾಗಿತ್ತು. ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ಬಗ್ಗೆನೆ, ಅಂದ್ರೆ ಅವರನ್ನ ಟೀಕೆ ಮಾಡೋ ರೀತಿಯಲ್ಲಿ, ಕೆಲವೊಂದು ವೈಯಕ್ತಿಕ ವಿಷಯಗಳನ್ನ ಇಟ್ಕೊಂಡು ಟೀಕೆ ಮಾಡೋ ರೀತಿಯಲ್ಲಿ ಪೋಸ್ಟರ್ಗಳನ್ನ ಅಲ್ಲಿ ಅಂಟಿಸಲಾಗಿದೆ. ಇನ್ನುಳಿದಂತೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಅನಿತಾ ವಿರುದ್ಧವೂ ಕೂಡ ವ್ಯಂಗ್ಯ ಭರಿತವಾಗಿ ಪೋಸ್ಟರ್ಗಳನ್ನ ಅಲ್ಲಿ ಅಂಟಿಸಲಾಗಿದೆ. ಒಂದ್ ಕಡೆ ನಿಮ್ಗೆ ಬಿಡದಿ ಟೌನ್ಶಿಪ್ಗೆ ಸ್ವಾಗತ ಅಂತ ಹೇಳ್ತಾ ಆರ್ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಬಗ್ಗೆ ಕೆಲವೊಂದು ವ್ಯಂಗ್ಯಗಳನ್ನ ಮಾಡಿ, ಟೀಕೆಗಳನ್ನ ಮಾಡಿ ಅಲ್ಲಿ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಇನ್ನು ಕುಮಾರಸ್ವಾಮಿ ಫ್ಯಾಮಿಲಿಯವರ ಆಸ್ತಿ ಬಗ್ಗೆನೂ ಕೂಡ ಅಲ್ಲಿ ಒಂದು ವ್ಯಂಗ್ಯ ಭರಿತವಾಗಿ ಕೆಲವೊಂದು ಬರಹಗಳನ್ನ ಬರೆದು ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಸೊ ಈ ಬಗ್ಗೆನೂ ಕೂಡ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಒಂದು ಕಡೆ ಆರಂಭಿಕ ಹಂತದಲ್ಲೇ ಅವರಿಗೆ ಮುಜುಗರವನ್ನ ತರಿಸಬೇಕು ಅನ್ನೋ ನಿಟ್ಟಿನಲ್ಲಿ ದೋಸ್ತಿಗಳಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ ಇಂದಲೇ ಈ ರೀತಿ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಬಿಡದಿ ಟೌನ್ಶಿಪ್ ನಲ್ಲಿ ಪೋಸ್ಟರ್ ವಾರ್ ಜೋರಾಗಿ ನಡೀತಾ ಇದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಪೋಸ್ಟರ್ಗೆ ಕಿಡಿಕಾರಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಇದೇ ವಿಷಯವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರ ಕುಟುಂಬದ ಆಸ್ತಿ ಬಗ್ಗೆನೂ ಕೂಡ ಪೋಸ್ಟರ್ಗಳಲ್ಲಿ ಒಂದಿಷ್ಟು ವಿವರಣೆಯನ್ನ ನೀಡಲಾಗಿದೆ, ವ್ಯಂಗ್ಯ ಭರಿತವಾಗಿ ಅಲ್ಲಿ ಬರೆಯಲಾಗಿದೆ ಆ ಪೋಸ್ಟರ್ಗಳಲ್ಲಿ. ಹಾಗಾಗಿ ಕುಮಾರಸ್ವಾಮಿ ಅವರು ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಆದ್ಮೇಲೆ ಎಲ್ಲ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಪೋಸ್ಟರ್ ಬ್ಲೂ ಫಿಲ್ಮ್ ಮಾಡಿಸೋದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆ ಖಯಾಲಿ ಇನ್ನೂ ಹೋಗಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನನ್ನ ಕುಟುಂಬದ ವಿರುದ್ಧ ಪೋಸ್ಟರ್ ಅನ್ನ ಹಾಕಿದ್ದಾರೆ. 46 ಎಕರೆ ಜಮೀನು ಕಷ್ಟಪಟ್ಟು ದುಡ್ದು ನಾನು ಸಂಪಾದನೆ ಮಾಡಿದ್ದು. ಈ ಹಿಂದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ನಲ್ಲ, ಆಗ ದುಡ್ದು ನಾನು ಈ 46 ಎಕರೆಯನ್ನ ಪ್ರಾಮಾಣಿಕತೆಯಿಂದ ಸಂಪಾದನೆ ಮಾಡಿರೋದು ಅಂತ ಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅಂದ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ.
ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಅದು ಅಷ್ಟೇ ವಿಕೃತ ಮನಸ್ಸು. ಅದು ಹೇಳದ್ನಲ್ಲ, ಇದು ಮೊದಲಿಂದಲೂ ಬಂದಿರೋದು ಇದರಲ್ಲೇ. ಈ ಕೈಯಲ್ಲಿ ಬಂದಂಥ ವ್ಯಕ್ತಿ ಈಗಲೂ ಇದನ್ನೇ ಮುಖ್ಯಮಂತ್ರಿ ಆದಮೇಲಾದರೂ ಆ ಮುಖ್ಯಮಂತ್ರಿಯ ಕುರ್ಚಿಗಾದರೂ ಗೌರವ ಬೇಡವಾ? ಇನ್ನು ಬಿಡದಿಯಲ್ಲಿ ಪೋಸ್ಟರ್ ಅನ್ನು ಅಂಟಿಸಿರೋದಕ್ಕೆ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪೋಸ್ಟರ್ ಆಂದೋಲನಕ್ಕೆ ನಾವೆಲ್ಲ ಹೆದರಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ನಾವು ಹೆದರೋದಿಲ್ಲ, ನಾವು ಕಾಂಗ್ರೆಸ್ ಶಾಸಕರಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇವರೆಲ್ಲ ಒಂದ್ ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದಿದೆ. ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲೆ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಇದೇ ವಿಚಾರವಾಗಿ ಈ ಕ್ಷಣ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬೆಂಗಳೂರು ದಕ್ಷಿಣದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಒಂದ್ ಕಡೆ ಬಿಜೆಪಿ ನಿಯೋಗ ಆಲ್ರೆಡಿ ಫೀಲ್ಡ್ಗೆ ಇಳಿದಿದೆ. ಅಂದ್ರೆ ರೈತರಿಂದ ಯಾವ ತರ ಅಭಿಪ್ರಾಯ ಸಂಗ್ರಹ ನಡೀತಾ ಇದೆ, ಎಷ್ಟೊತ್ತಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾರೆ ಅನ್ನೋದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಇವ್ರು ಬರ್ತಾ ಇದ್ದಂಗೆ ಇವರಿಗೆ ಟೀಕೆಯಿಂದ ವ್ಯಂಗ್ಯಭರಿತವಾಗಿ ಪೋಸ್ಟರ್ಗಳ ಮುಖೇನ ಕಾಂಗ್ರೆಸ್ ಅವರು ವೆಲ್ಕಮ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಿದೆ. ಇದಕ್ಕೆ ಸಾಕಷ್ಟು ಆಕ್ರೋಶನೂ ಕೂಡ ದೋಸ್ತಿ ನಾಯಕರಿಂದ ವ್ಯಕ್ತವಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ತರ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ? ಖಂಡಿತ ಶರ್ಮಿತಾ, ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣ ವಿಚಾರವಾಗಿ ಈಗಾಗಲೇ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ರೈತರು ಇಲ್ಲ, ಭೂಸ್ವಾಧೀನಕ್ಕೆ ನಾವು ಒಪ್ಪಿಗೆಯನ್ನ ಕೊಡ್ತೀವಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರು, ಯಾಕಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ JDS ನಾಯಕರು ಆದಿಯಾಗಿ ಎಲ್ಲರೂ ಕೂಡ ಭೇಟಿ ನೀಡಿ ರೈತರ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಇದೀಗ ಬಿಜೆಪಿ ನಾಯಕರು ಈಗ 3ನೇ ಗ್ರಾಮ ಹೊಸೂರು ಗ್ರಾಮದಲ್ಲಿ ಈಗ ವಿಸಿಟ್ ಮಾಡ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಪ್ರತಿ ಗ್ರಾಮಕ್ಕೂ ಕೂಡ ಭೇಟಿ ಮಾಡಿ ಅಲ್ಲಿರುವಂತಹ ಗ್ರಾಮಸ್ಥರನ್ನು ಕೂಡ ಭೇಟಿ ಮಾಡಿ ಅವರನ್ನ ಮಾತಾಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಯಾಕಂದ್ರೆ ನೀವು ಸುತ್ತಲೂ ಕೂಡ ನೋಡ್ತಾ ಇದ್ರೆ ಹಸಿರುಮಯ ವಾತಾವರಣ ಇರೋದು. ಸೊ ಇಂಥ ಹಸಿರುಮಯ ಇರುವಂತಹ ಜಮೀನೇನಿದೆ ಇದನ್ನೆಲ್ಲದನ್ನು ಕೂಡ ಮಾರಾಟ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಹೊಸೂರು ಗ್ರಾಮದಲ್ಲಿ ಇದ್ದೀನಿ. ಸೊ ಗ್ರಾಮಸ್ಥರು ಏನ್ ಹೇಳ್ತಾರೆ, ಇಲ್ಲಿಯ ಗ್ರಾಮಸ್ಥರು ಅವ್ರನ್ನೇ ಮಾತಾಡ್ಸೋಣ. ನಿಮ್ದು ಇದೇ ಊರ, ನಿಮ್ದು ಎಷ್ಟು ಎಕರೆ ಇತ್ತು, ಏನ್ ನೀವು ಒಪ್ಪಿಗೆ ಕೊಡ್ತೀರಾ ನೀವು? ಇಲ್ಲ ಸರ್, ನಮ್ದು 3.5 ಎಕರೆ ಇದೆ. 6 ಜನ, 2 ಅಣ್ಣ ತಮ್ಮದಿರೋ, 4 ಜನ ತಂಗಿದಿರೋರೆ. ಅವ್ರಿಗೆಲ್ಲ ಕೊಟ್ಟು ನಾವು ಹೆಂಗ್ ಜೀವನ ಮಾಡೋದು? ನಾವು ನಮ್ಮ ತಾತ ಕೊಟ್ಟಿರೋ ಜಮೀನಲ್ಲೇ ಬೆಳ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅದನ್ನ ಕಿತ್ಕೊಳಕ್ ಬಂದವ್ರೆ. ಕಿತ್ಕೊಂಡ್ರೆ ನಾವೆಲ್ಲಿ ವಾಸ್ತವ ಮಾಡೋಣ ಅಂತ ಭಯ ಆಯ್ತದೆ ಸರ್. ಅಲ್ಲ, ಕೆಲವರು ಕೊಡ್ಲಿಕ್ಕೆ ರೆಡಿ ಇದಾರಲ್ಲ ಸರ್. ಅವರು ಇದಾರೆ, ಗೇಯಕ್ ಆಗದೆ ಇದ್ದವರು. ಏನೋ 10 ಎಕರೆ ಇರೋರು ಮಡಿಕೊಂಡವ್ರೆ. ಅವರು ಏನೋ ಒಂದು 50-50 ಸೈಟ್ ಕೊಡ್ತಾರೆ ಅಂತ ಮಾಡ್ತಾವ್ರೆ. ನಾವು ಇರೋದು 3 ಎಕರೆಯಲ್ಲಿ ನಾವು 6 ಜನ ಇದ್ಕೊಂಡು ಏನ್ ತಗೊಳೋಣ ಸರ್? ಜೀವನ ಮಾಡೋದೇ ಕಷ್ಟ. ಹಿಂಗಾಗಿದೆ. ಇದ್ರ ದಯವಿಟ್ಟು ನೀವೆಲ್ಲ ಸೇರಿ ಮಾಧ್ಯಮದವ್ರಿಗೂ ಸೇರ್ಕೊಂಡು ನಮ್ಗೆ ನಿಮ್ದು ಯಾವ ಊರು, ಎಷ್ಟು ಎಕರೆ ಇದೆ, ಏನ್ ಗೌರ್ಮೆಂಟ್ ಕೇಳ್ತಾ ಇದೆ, ಕೊಡ್ತೀರಾ ಜಮೀನನ್ನ? ಸ್ವಾಮಿ, ನನ್ನೊಂದು 1/2 ಎಕರೆ ಭೂಮಿ ಇರ್ಬೋದು. ಅದನ್ನು ಕೊಟ್ಬಿಟ್ಟು ನಾನು ಇವಾಗ ಎಲ್ಲೋಗ್ಬೇಕು? ನಾನು ಸಾಲ ಕಟ್ತಾರೆ ಎಲ್ಲೋಗ್ಬೇಕು? ಭೂಮಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ಅವನು ಏನು ಬೇಕೋ ಮಾಡ್ಕೊಂಡು. ಚರಂಡಿ ನೀರು ಅನಾರೋಗ್ಯ ಬರುತ್ತೆ, ಚರಂಡಿ ನೀರು, ಮೋರಿ ನೀರೆಲ್ಲದು ಕೂಡ ಬಳಸ್ತಾ ಇರೋದು ಅನಾರೋಗ್ಯ ಬರುತ್ತೆ ಅಂತೆಲ್ಲ ಹೇಳ್ತಾ ಇದಾರಲ್ಲ. ಅದೆಲ್ಲ ಭೂಮಿ ಕುಡಿಯುತ್ತದೆ, ನಾವೆಲ್ಲ ಕುಡಿಯೋರು. ಭೂಮಿ ಕುಡಿಯುತ್ತದೆ.
ಇನ್ನೂ 2 ಕೋಟಿ ಜಾಸ್ತಿ ಕೊಟ್ರೆ ಕೊಡ್ತೀರಾ ಜಮೀನನ್ನ? ಏನೇ ಆದರೂ ಭೂಮಿ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಅವ್ನು ಏನು ಬೇಕೋ ಮಾಡಲಿ. ಈಗ ನಿಮ್ ಪಕ್ಕದೂರ್ನವ್ರು ಕೆಲವ್ರು ಕೊಡ್ತೀವಿ ಅಂತಿದಾರಲ್ಲ. ಅವ್ರು ಕೊಟ್ಕೊಳ್ಳಿ ಬಿಡಿ, ತಕೋ. ನಮಗೆ ಯಾಕೆ ಕೊಡ್ತೀಯ? ಅವನು ತಗೊಳ್ರಿ, ದುಡ್ಡು ಕಳಿಸಿದ್ಯಲ್ಲ, ಹೋಗಿ ಅಲ್ಲಿ ಮಾಡೋಗು. ಮಣ್ಣಳ್ಳಿ ದುಡ್ಡು ಹೋಗಿ ಮಾಡೋದು. ಏನ್ ಬೆಳಿತೀರಿ ತಾತ ನೀವು ನಿಮ್ ಜಮೀನು? ರೇಷ್ಮೆ, ಜೋಳ, ತೆಂಗು, ಬಾಳೆ, ಅಡಿಕೆ, ರೇಷ್ಮೆ, ಇಷ್ಟು ಬೆಳೆಯೋದು ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಯಾರೋ ಏಡಿಗಳು ಏನು ಇಲ್ಲದೆ ಬಿಟ್ಟು ತಿರುಗಾಡ್ತಾರೆ ನೋಡಿ, ಅವ್ರನ್ನ ಮುಂದೆ ಕೇಳ್ಕೊಂಡು ನೀನು ಈ ಕೆಲಸ ಮಾಡ್ತಾ ಇದೀಯಾ? ಗೇದಿ ಮೂಳೆ ಸವಸಿಟ್ಟು ನನ್ನ ಶರೀರದಲ್ಲಿ ಏನಾದ್ರೂ ನೀವೇ ನೋಡ್ಕೊಳ್ಳಿ. ಈಗಲೂ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿದ್ದೀರಿ ನೀವು? ಇದ್ದೀನಿ. ತಮ್ದೇ ಸರ್, ತಮ್ದೆಷ್ಟು ಎಕರೆ ಸರ್? ತಾವೇನು ಹೇಳ್ತೀರಿ? ಇದೆ ಸರ್, ಒಂದೇ ಕೈ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ವ್ಯವಸಾಯದಲ್ಲಿ ಜೀವನ ಮಾಡ್ಕೊಂಡು ಬಂದಿರೋದು. ಈಗ ಅದನ್ನ ಕೊಟ್ಬಿಟ್ಟು ನಾವು ಎಲ್ಲೋಗೋದು ಅಂತ ಗೊತ್ತಾಯ್ತಾ ಇಲ್ಲ. ಇದೆಲ್ಲ ತಪ್ಪಲ್ಲ ಸರ್, ನೀವು ಹೇಳ್ಬೇಕು. ಭೂಮಿ ಕೊಡೋಕೆ ನಾವು ರೆಡಿ ಇಲ್ಲ ಸರ್, ದಯವಿಟ್ಟು. ಎಂತೆಂಥ ಬರಗಾಲದೆಲ್ಲ ಕಾಪಾಡ್ಕೊಂಡು ಬಂದಿರೋದು, ಊಟ ಇಲ್ದಾರಂಥ ಟೈಮಲ್ಲಿ, ಮಳೆ ಇಲ್ದಾರಂಥ ಟೈಮಲ್ಲಿ ಕಾಪಾಡ್ಕೊಂಡು ಬಂದಿದೆ. ಅಂಥ ಕಾಲದಲ್ಲಿ ಉಳಿಸ್ಕೊಂಡು ಬಂದವ್ರೆ. ಈಗ ಭೂಮಿನೇ ಕೊಟ್ಬಿಟ್ಟು ಎಲ್ಲೋಗ ಸರ್ ನಾವು? ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು. ಅವ್ನು ಇಷ್ಟೇ ಕೋಟಿ ಕೊಡ್ಬೋದು, ದುಡ್ಡು ಇಲ್ಲ ಅಂತಲ್ಲ, ದುಡ್ಡು ಇರಲ್ಲ ಸರ್ ಎಷ್ಟೋ ದಿನ. ಭೂಮಿ ಇದ್ರೆ ದುಡ್ಕೊಂಡು ತಿನ್ಬೋದು, ಕೊಡೋಕೆ ರೆಡಿ ಇಲ್ಲ ಸರ್. ಇದು ಹೊಸೂರು ಗ್ರಾಮದಲ್ಲಿರುವಂಥ ಗ್ರಾಮಸ್ಥರ ಮಾತು. ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡೋದಿಲ್ಲ. ಯಾರು ಕೊಡ್ತೀನಿ ಅಂತ ಹೇಳ್ತಿದ್ರೆ ಅವ್ರ ಹತ್ರ ತಗೊಳ್ಳಿ, ಆದರೆ ನಮ್ಮನ್ನು ಯಾಕೆ ಒತ್ತಾಯ ಮಾಡ್ತೀರಿ? ಇದು ಇಲ್ಲಿಯ ರೈತರ ಪ್ರಶ್ನೆ ಆಗಿದೆ. ನೋಡೋಣ ಬಿಜೆಪಿ ನಿಯೋಗ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ಪ್ರಕಟ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಶರಣ.